ನಮಸ್ತೆ ಸ್ನೇಹಿತರೆ. ಫೋರ್ಬ್ಸ್ ಪ್ರಕಾರ 2024ರಲ್ಲಿ ಭಾರತದ ಅಗ್ರ 10 ಶ್ರೀಮಂತ ಮಹಿಳೆಯರ ಬಗ್ಗೆ ತಿಳಿದುಕೊಳ್ಳೋಣ. ಮಹಿಳೆಯರ ನಿವ್ವಳ ಮೌಲ್ಯವನ್ನು ಆಧರಿಸಿ ಫೋರ್ಬ್ಸ್ 2024ರಲ್ಲಿ ಭಾರತದ ಟಾಪ್ 10 ಶ್ರೀಮಂತ ಮಹಿಳೆಯರನ್ನು ಒಳಗೊಂಡಿರುವ ನೈಜ ಸಮಯದ ಬಿಲಿಯನರ್ ಶ್ರೇಯಾಂಕಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಮೊದಲನೆಯದಾಗಿ ಸಾವಿತ್ರಿ ಜಿಂದಾಲ್. ನಿವ್ವಳ ಮೌಲ್ಯ ಭಾರತೀಯ ರೂಪಾಯಿ ಮೌಲ್ಯ 2,39,600 ಕೋಟಿ ಅಂದಾಜು ಮಾಡಲಾಗಿದೆ. US ಡಾಲರ್ ಪ್ರಕಾರ 28.6 ಶತಕೋಟಿ. ಕಂಪನಿ ಜಿಂದಾಲ್ ಗ್ರೂಪ್. ಇಂಡಸ್ಟ್ರೀಸ್ ಸ್ಟೀಲ್, ಪ್ಯಾಕೇಜಿಂಗ್, ಫಿಲ್ಮ್ಗಳು ಮತ್ತು ವಿದ್ಯುತ್ ಉತ್ಪಾದನೆ. ವಿಶ್ವ ಶ್ರೇಯಾಂಕ 94. ಭಾರತದ ಅಗ್ರ ಶ್ರೀಮಂತ ಮಹಿಳೆಯರ ಪಟ್ಟಿಯಲ್ಲಿ ಸಾವಿತ್ರಿ ಜಿಂದಾಲ್ ಅತ್ಯಂತ ಯಶಸ್ವಿ ಉದ್ಯಮಿಗಳಲ್ಲಿ ಒಬ್ಬರು. ಅವರು 2005ರಲ್ಲಿ ನಿಧನರಾದ ತಮ್ಮ ಪತಿ OP ಜಿಂದಾಲ್ ಗ್ರೂಪ್ನ ಅಧ್ಯಕ್ಷರಾಗಿದ್ದರು. ಸಾವಿತ್ರಿ ಜಿಂದಾಲ್ 2005ರಲ್ಲಿ ರಾಜಕೀಯಕ್ಕೆ ಪ್ರವೇಶಿಸಿದರು ಮತ್ತು ಅದೇ ವರ್ಷದಲ್ಲಿ ಹಿಸಾರ್ನಿಂದ ಹರಿಯಾಣ ವಿಧಾನಸಭಾ ಸ್ಥಾನವನ್ನು ಗೆದ್ದರು. ಅವರು 2009ರಲ್ಲಿ ಮತ್ತೊಮ್ಮೆ ಆಯ್ಕೆಯಾದರು ಮತ್ತು 2013ರಲ್ಲಿ ಹರಿಯಾಣ ಸರ್ಕಾರದ ಕ್ಯಾಬಿನೆಟ್ ಸಚಿವರಾದರು. ಎರಡನೇ ಸ್ಥಾನದಲ್ಲಿ ರೋಹಿಕಾ ಸೈರಸ್ ಮಿಸ್ರಿ. ನಿವ್ವಳ ಮೌಲ್ಯ ಭಾರತೀಯ ಮೌಲ್ಯ 69,802 ಕೋಟಿ ಅಂದಾಜು. US ಡಾಲರ್ ಪ್ರಕಾರ 8.4 ಶತಕೋಟಿ. ಕಂಪನಿ ಟಾಟಾ ಸಮೂಹ. ಉದ್ಯಮದಲ್ಲಿ ಷೇರುಗಳು, ಷೇರುದಾರರು. ವಿಶ್ವ ಶ್ರೇಯಾಂಕ 332. ಮಿಸ್ರಿ ಕುಟುಂಬವು ಭಾರತದ ಗಣ್ಯ ಕುಟುಂಬಗಳಲ್ಲಿ ಒಂದಾಗಿದೆ. ರೋಹಿಕಾ ಸೈರಸ್ ಮಿಸ್ರಿ ಸೇರಿದಂತೆ ಕುಟುಂಬದ ಹಲವಾರು ಸದಸ್ಯರು ಭಾರತದ ಬಿಲಿಯನರ್ಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಅವರ ದಿವಂಗತ ಪಲ್ಲೋಂಜಿ ಮಿಶ್ರಾ ಅವರ ಸೊಸೆ ಮತ್ತು ಟಾಟಾ ಸಮೂಹದ ಮಾಜಿ ಅಧ್ಯಕ್ಷೆ ದಿವಂಗತ ಸೈರಸ್ ಮಿಸ್ರಿ ಅವರ ಪತ್ನಿ. ಅವರು ತಮ್ಮ ದಿವಂಗತ ಪತಿಯ ಷೇರುಗಳನ್ನು ಆನುವಂಶಿಕವಾಗಿ ಪಡೆದರು ಮತ್ತು 2024ರ ಭಾರತದ ಹೊಸ ಮಹಿಳಾ ಬಿಲಿಯನರ್ಗಳ ಪಟ್ಟಿಯಲ್ಲಿ ಹೊಸದಾಗಿ ಪ್ರವೇಶಿಸಿದರು. ಅವರು 18.4% ಮಾಲೀಕತ್ವದೊಂದಿಗೆ ಟಾಟಾ ಸನ್ಸ್ನಲ್ಲಿ ಗಮನಾರ್ಹ ಹಿಡುವಳಿ ಹೊಂದಿದ್ದಾರೆ. ರೇಖಾ ಜುಂಜುನ್ವಾಲ್. ನಿವ್ವಳ ಮೌಲ್ಯ ಭಾರತೀಯ ರೂಪಾಯಿ ಮೌಲ್ಯದ ಪ್ರಕಾರ 65,648 ಕೋಟಿ ಅಂದಾಜು. US ಡಾಲರ್ ಪ್ರಕಾರ 7.9 ಶತಕೋಟಿ. ಕಂಪನಿ ಟೈಟಾನ್ ಕಂಪನಿ ಲಿಮಿಟೆಡ್ ಮತ್ತು ಇತರೆ. ಉದ್ಯಮ, ವ್ಯಾಪಾರ ಮತ್ತು ಹೂಡಿಕೆಗಳು. ವಿಶ್ವ ಶ್ರೇಯಾಂಕ ಪಟ್ಟಿ 523. 2022ರಲ್ಲಿ ರಾಕೇಶ್ ಜುಂಜುನ್ವಾಲ್ ರವರ ಮರಣದ ನಂತರ ರೇಖಾ ಜುಂಜುನ್ವಾಲ್ ಅವರು ತಮ್ಮ ದಿವಂಗತ ಮೌಲ್ಯಯುತವಾದ ಸ್ಟಾಕ್ ಪೋರ್ಟ್ಫೋಲಿಯೋವನ್ನು 2024ರಲ್ಲಿ ಭಾರತದ ಶ್ರೀಮಂತ ಮಹಿಳೆಯರಲ್ಲಿ ಒಬ್ಬರಾದರು. ಟೈಟಾನ್, ಟಾಟಾ ಮೋಟಾರ್ಸ್ ಮತ್ತು ಕ್ರಿಸ್ ಕಂಪನಿಗಳ ಪೋರ್ಟ್ಫೋಲಿಯೋದಲ್ಲಿ ಅವರು ಹೆಚ್ಚು ಲಾಭದಾಯಕ ಪಟ್ಟಿ ಮಾಡಿದ ಹಿಡುವಳಿಗಳು. ಆಕೆಯ ಪತಿ ಕೂಡ ಆಕಾಶ್ ಏರ್ನಲ್ಲಿ ಹೂಡಿಕೆದಾರರಾಗಿದ್ದರು. ಇದು ಆಗಸ್ಟ್ 2022ರಲ್ಲಿ ಅವರ ಮರಣದ ಮೊದಲು ಪ್ರಾರಂಭವಾಯಿತು. ಮೂರನೆಯದಾಗಿ ಲೀನಾ ತಿವಾರಿ. ನಿವ್ವಳ ಮೌಲ್ಯ ಅಥವಾ ಭಾರತೀಯ ರೂಪಾಯಿ ಮೌಲ್ಯ 39,887 ಕೋಟಿ ಅಂದಾಜು. US ಡಾಲರ್ 4.8 ಶತಕೋಟಿ. ಇಂಡಸ್ಟ್ರೀಸ್, ಫಾರ್ಮಾಸ್ಯೂಟಿಕಲ್ ಮತ್ತು ಜೈವಿಕ ತಂತ್ರಜ್ಞಾನ. ವಿಶ್ವ ಶ್ರೇಯಾಂಕ 852. ಲೀನಾ ತಿವಾರಿ VSV ಪ್ರೈವೇಟ್ ಲಿಮಿಟೆಡ್ನ ಅಧ್ಯಕ್ಷೆಯಾಗಿದ್ದಾರೆ. ಅವರು ಅಜ್ಜ ಮಿಟ್ಟಲ್ ಬಾಲಕೃಷ್ಣ ಗಾಂಧಿ ಸ್ಥಾಪಿಸಿದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕಂಪನಿ ಮಧುಮೇಹ, ಹೃದಯ ರಕ್ತನಾಳದ ಮತ್ತು ಬಯೋಸಿಮಿಲರ್ ಔಷಧಗಳು, ಚುಚ್ಚುಮದ್ದು ಮತ್ತು ಸಕ್ರಿಯ ಔಷಧೀಯ ಪದಾರ್ಥಗಳ ಪ್ರಮುಖ ಉತ್ಪಾದಕವಾಗಿದೆ. ಬಹುರಾಷ್ಟ್ರೀಯ ಕಂಪನಿಯು 2018ರಲ್ಲಿ ಜರ್ಮನ್ ಜೆನೆರಿಕ್ಸ್ ಸಂಸ್ಥೆ ಜೂಟಾ ಫಾರ್ಮಾವನ್ನು ಸ್ವಾಧೀನಪಡಿಸಿಕೊಂಡಿತು. ವ್ಯವಹಾರವನ್ನು ಕಡೆಗಣಿಸುವುದರ ಹೊರತಾಗಿ ಲೀನಾ ತನ್ನ ಪ್ರಕಟಿತ ಕಾದಂಬರಿ ಬಿಯಾಂಡ್ ಪೈಪ್ಸ್ ಆ್ಯಂಡ್ ಡ್ರೀಮ್ಸ್
ತನ್ನ ಅಜ್ಜನ ಜೀವನ ಚರಿತ್ರೆಗೆ ಹೆಸರುವಾಸಿಯಾಗಿದ್ದಾರೆ. ವಿನೋದ್ ರಾಯ್ ಗುಪ್ತಾ ನಿವ್ವಳ ಮೌಲ್ಯ ಭಾರತೀಯ ರೂಪಾಯಿ ಮೌಲ್ಯದ ಪ್ರಕಾರ 37,394 ಕೋಟಿ ಅಂದಾಜು. US ಡಾಲರ್ ಪ್ರಕಾರ 4.5 ಶತಕೋಟಿ. ಕಂಪನಿ ಹ್ಯಾವೆಲ್ಸ್ ಇಂಡಸ್ಟ್ರೀಸ್ ಎಲೆಕ್ಟ್ರಿಕಲ್ ಉಪಕರಣಗಳು. ವಿಶ್ವ ಶ್ರೇಯಾಂಕ 699. ವಿನೋದ್ ಗುಪ್ತಾ ರವರು ತಮ್ಮ ದಿವಂಗತ ಪತಿ ಕಿಮತ್ ರಾಯ್ ಗುಪ್ತಾ ಸ್ಥಾಪಿಸಿದ ವ್ಯವಹಾರವನ್ನು ವಹಿಸಿಕೊಂಡರು. ಅವರು ಮತ್ತು ಅವರ ಮಗ ಅನಿಲ್ ರಾಯ್ ಗುಪ್ತಾ ಅವರು ಹ್ಯಾವೆಲ್ಸ್ ಇಂಡಿಯಾದಲ್ಲಿನ ಕಾರ್ಯಾಚರಣೆಗಳನ್ನು ಕಡೆಗಣಿಸುತ್ತಾರೆ. ಕಂಪನಿಯು 14 ಉತ್ಪಾದನಾ ಸೌಲಭ್ಯಗಳೊಂದಿಗೆ 50ಕ್ಕೂ ಹೆಚ್ಚು ದೇಶಗಳಲ್ಲಿ ಅಸ್ತಿತ್ವವನ್ನು ಹೊಂದಿದೆ. ಹ್ಯಾವೆಲ್ಸ್ ಇಂಡಿಯಾ ಫ್ಯಾನ್ಸ್ಗಳು, ಏರ್ ಕಂಡೀಷನರ್ಗಳು, ಎಲೆಕ್ಟ್ರಿಕಲ್ ಮತ್ತು ಲೈಟಿಂಗ್ ಫಿಕ್ಚರ್ಗಳು, ಫ್ರೀಜರ್ಗಳು ಮತ್ತು ವಾಷಿಂಗ್ ಮಿಷಿನ್ಗಳನ್ನು ಉತ್ಪಾದಿಸುತ್ತಾರೆ. ಫಾಲ್ಗುಣಿ ನಾಯರ್ ನಿವ್ವಳ ಮೌಲ್ಯ ಭಾರತೀಯ ರೂಪಾಯಿ ಮೌಲ್ಯ 29,084 ಕೋಟಿ ಅಂದಾಜು. US ಡಾಲರ್ 3.5 ಶತಕೋಟಿ. ಕಂಪನಿ ನೈಕಾ ಉದ್ಯಮ ಸೌಂದರ್ಯ ಮತ್ತು ಜೀವನ ಶೈಲಿ. ವಿಶ್ವ ಶ್ರೇಯಾಂಕ 1164. ಯಶಸ್ವಿ ಸೌಂದರ್ಯ ಮತ್ತು ಜೀವನ ಶೈಲಿ ಚಿಲ್ಲರೆ ಕಂಪನಿಯನ್ನು ನಡೆಸುತ್ತಿರುವ ಇಬ್ಬರು ಸ್ವಯಂ ನಿರ್ಮಿತ ಮಹಿಳಾ ಭಾರತೀಯ ಬಿಲಿಯನರ್ಗಳಲ್ಲಿ ಫಾಲ್ಗುಣಿ ನಾಯರ್ ಒಬ್ಬರು. ಅವರು ನೈಕಾನ ಸ್ಥಾಪಕರು ಮತ್ತು CEO ಆಗಿದ್ದಾರೆ. ಇದನ್ನು ಔಪಚಾರಿಕವಾಗಿ FSN ಇ-ಕಾಮರ್ಸ್ ವೆಂಚರ್ಸ್ ಎಂದು ಕರೆಯಲಾಗುತ್ತದೆ. ನೈಕಾ ಸಾವಿರಾರು ಕಾಸ್ಮೆಟಿಕ್ ಮತ್ತು ವೆಲ್ನೆಸ್ ಬ್ರ್ಯಾಂಡ್ಗಳ ಉತ್ಪನ್ನಗಳನ್ನು ಆನ್ಲೈನ್ನಲ್ಲಿ ಮತ್ತು ದೇಶಾದ್ಯಂತ 124 ಸ್ಟೋರ್ಗಳ ಮೂಲಕ ಮಾರಾಟ ಮಾಡುತ್ತದೆ. ಸ್ಮಿತಾ ಕೃಷ್ಣ ಗೋದ್ರೇಜ್ ನಿವ್ವಳ ಮೌಲ್ಯ ಭಾರತೀಯ ರೂಪಾಯಿ ಮೌಲ್ಯ 26,591 ಕೋಟಿ ಅಂದಾಜು. US ಡಾಲರ್ 3.2 ಶತಕೋಟಿ. ಕಂಪನಿ ಗೋದ್ರೇಜ್ ಉದ್ಯಮ ಗ್ರಾಹಕ ಸರಕುಗಳು. ವಿಶ್ವ ಶ್ರೇಯಾಂಕ 1067. ಗೋದ್ರೇಜ್ ಗ್ರೂಪ್ 126 ವರ್ಷಗಳಷ್ಟು ಹಳೆಯದಾದ ಗ್ರಾಹಕ ಸರಕುಗಳ ದೈತ್ಯ ಮತ್ತು ಸ್ಮಿತಾ ಕೃಷ್ಣ ಗೋದ್ರೇಜ್ ಅಂತಸ್ತಿನ ಗೋದ್ರೇಜ್ ಕುಲದಿಂದ ಬಂದವರು. ಕುಟುಂಬವು ಸುಮಾರು ಭಾರತೀಯ ರೂಪಾಯಿ ಮೌಲ್ಯದ ಪ್ರಕಾರ 49,211 ಕೋಟಿಯನ್ನು ನಿಯಂತ್ರಿಸುತ್ತದೆ. US ಡಾಲರ್ 5.2 ಶತಕೋಟಿ ವ್ಯವಹಾರದಲ್ಲಿ ಸ್ಮಿತಾ ಕುಟುಂಬದ ಆಸ್ತಿಯಲ್ಲಿ 5ನೇ ಒಂದು ಪಾಲನ್ನು ಹೊಂದಿದ್ದಾರೆ. ಆಕೆಯ ಸಹೋದರ ಜಮೀದ್ ಅವರು ಗೋದ್ರೇಜ್ ಮತ್ತು ಬಾಯ್ಸ್ನಲ್ಲಿನ ಕೆಲಸವನ್ನು ಕಡೆಗಣಿಸುತ್ತಾರೆ. ಆದರೆ ಅವರ ಪತಿ ವಿಜಯ್ ಕೃಷ್ಣ ಪ್ರಸಿದ್ಧ ರಂಗಭೂಮಿ ನಟ ಮತ್ತು ಅವರ ಮಗಳು ನೈರಿಕಾ ಹೋಲ್ಕರ್ ಅವರ ಗುಂಪಿನಲ್ಲಿ ಕೆಲಸ ಮಾಡುತ್ತಾರೆ. ನಂತರ ಅನು ಆಗಾ ನಿವ್ವಳ ಮೌಲ್ಯ ಅಥವಾ ಭಾರತೀಯ ರೂಪಾಯಿ ಮೌಲ್ಯ 24,098 ಕೋಟಿ ಅಂದಾಜು. US ಡಾಲರ್ 2.9 ಶತಕೋಟಿ. ಕಂಪನಿ ಥರ್ಮ್ಯಾಕ್ಸ್ ಉದ್ಯಮ ಶಕ್ತಿ ಮತ್ತು ಪರಿಸರ ಇಂಜಿನಿಯರಿಂಗ್. ವಿಶ್ವ ಶ್ರೇಯಾಂಕ 1516. ಅನು ಅವರು 1985ರಲ್ಲಿ ಥರ್ಮ್ಯಾಕ್ಸ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು 1991ರಿಂದ 96ರವರೆಗೆ ಕಂಪನಿಯ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥರಾಗಿದ್ದರು. ಅವರು ಪತಿ ರೋಹಿಂಟ್ನ ಆಗಾ ಅವರ ಮರಣದ ನಂತರ ಅನು ಥರ್ಮ್ಯಾಕ್ಸ್ನ ಅಧ್ಯಕ್ಷರಾಗಿ ನೇಮಕಗೊಂಡರು. ಅವರು 2004ರಲ್ಲಿ ನಿವೃತ್ತರಾದರು ಮತ್ತು ಅವರ ಮಗಳು ಮತ್ತು ಕಂಪನಿಯ ಉಪಾಧ್ಯಕ್ಷರಾದ ಮಹೀರ್ ಪುದ್ಮಾಜಿ ಅವರು ಉತ್ತರಾಧಿಕಾರಿಯಾದರು. ಅಂದಿನಿಂದ ಅವರು ಕಂಪನಿಯ ನಿರ್ದೇಶಕರ ಮಂಡಳಿಯಾಗಿ ಉಳಿದಿದ್ದಾರೆ. ಅವರ ನಿವೃತ್ತಿಯ ನಂತರ ಅನು ಅವರು ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡರು ಮತ್ತು 2010ರಲ್ಲಿ ಸಮಾಜ ಕಾರ್ಯಕ್ಕಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು. ಅವರು ಪ್ರಸ್ತುತ ಟೀಚ್ ಫಾರ್ ಇಂಡಿಯಾದ ಅಧ್ಯಕ್ಷರಾಗಿದ್ದಾರೆ. 2012ರಲ್ಲಿ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಂದ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಾಗ ಅವರು ರಾಜಕೀಯಕ್ಕೆ ಪ್ರವೇಶಿಸಿದರು. ಕಿರಣ್ ಮಜುಂದಾರ್ ಶಾ ನಿವ್ವಳ ಮೌಲ್ಯ
ಭಾರತೀಯ ಮೌಲ್ಯ 22,436 ಕೋಟಿ ಅಂದಾಜು. $7.7 ಶತಕೋಟಿ. ಕಂಪನಿ ಬಯೋಕಾನ್ ಇಂಡಸ್ಟ್ರೀಸ್ ಬಯೋಟೆಕ್ನಾಲಜಿ. ವಿಶ್ವ ಶ್ರೇಯಾಂಕ 1434. ಬಯೋಕಾನ್ ಲಿಮಿಟೆಡ್ ಮತ್ತು ಬಯೋಕಾನ್ ಬಯೋಲಾಜಿಕ್ಸ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ಅಧ್ಯಕ್ಷೆ ಮತ್ತು ಸಂಸ್ಥಾಪಕ ಕಿರಣ್ ಮಜುಂದಾರ್ ಶಾ ಅವರ 2024ರಲ್ಲಿ ಭಾರತದ ಟಾಪ್ 10 ಶ್ರೀಮಂತ ಮಹಿಳೆಯರಲ್ಲಿ ಒಬ್ಬರು. ಮಲೇಷಿಯಾದ ಜೋಹರ್ ಪ್ರದೇಶದಲ್ಲಿ ಈ ಸ್ಥಾಪನೆಯು ಏಷ್ಯಾದ ಅತಿದೊಡ್ಡ ಇನ್ಸುಲಿನ್ ಕಾರ್ಖಾನೆಯನ್ನು ಹೊಂದಿದೆ. ಸ್ವಯಂ ನಿರ್ಮಿತ ಉದ್ಯಮಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಮಾಜಿ ಅಧ್ಯಕ್ಷರಾಗಿದ್ದಾರೆ. ರಾಧಾ ವೇಂಬು. ನಿವ್ವಳ ಮೌಲ್ಯ ಭಾರತೀಯ ರೂಪಾಯಿ ಮೌಲ್ಯ $17,450 ಕೋಟಿ. ಅಂದಾಜು $2.1 ಶತಕೋಟಿ. ಕಂಪನಿ ಜೋಹೋ ಕಾರ್ಪೊರೇಷನ್. ಉದ್ಯಮಿ ವ್ಯಾಪಾರ ಸಾಫ್ಟ್ವೇರ್. ವಿಶ್ವ ಶ್ರೇಯಾಂಕ 1368. ರಾಧಾ ವೆಂಬು ಅವರು ಜೋಹೋ ಕಾರ್ಪೊರೇಷನ್ನ ಬಹುಪಾಲು ಷೇರುಗಳ ಮಾಲೀಕರಾಗಿದ್ದಾರೆ. ಅವರು ತಮ್ಮ ಸಹೋದರ ಶ್ರೀಧರ್ ವೆಂಬು ಅವರೊಂದಿಗೆ ಕಂಪನಿಯನ್ನು ಸಹ ಸ್ಥಾಪಿಸಿದರು. ಅವರು 1996ರಲ್ಲಿ ಅಡ್ವೆಂಟ್ ನೆಟ್ ಆಗಿ ಕಂಪನಿಯನ್ನು ಪ್ರಾರಂಭಿಸಿದರು. ಅವರು ಜೋಹೋ ಮೇಲ್ ಎಂಬ ಇಮೇಲ್ ಸೇವೆಗೆ ಉತ್ಪನ್ನ ನಿರ್ವಾಹಕರಾಗಿದ್ದಾರೆ ಮತ್ತು ಕಾಂಪರ್ಸ್ ಫೌಂಡೇಶನ್ನ ನಿರ್ದೇಶಕರು ಸಹ ಆಗಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ನೀವು ನೀಡುವ ಲೈಕ್ ಈ ಮಾಹಿತಿ ಇನ್ನಷ್ಟು ಜನರಿಗೆ ತಲುಪಲು ಸಹಾಯಕವಾಗುತ್ತದೆ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.